ನೋಡ್ರಿ ಇಲ್ಲೇ ಚಿಕನ್ ಸಾಂಬಾರು ರೆಡಿ ಮಾಡಿದ್ರು. ಕುದಿಯಾಗಂತೈತಿ, ಆಫ್ ಮಾಡ್ಬೇಕಂತ. ಎಲ್ಲ ರೆಡಿ ಆಗೈತಿ ಈಗ ಚಿಕನ್ ಸಾಂಬಾರು. ಇದ್ರ ಜೊತೆಗೆ ಚಪಾತಿ ಇಲ್ಲ ರೊಟ್ಟಿ ಮಾಡಬೇಕು ರಾತ್ರಿಗೆ. ಈಗ ತಿಂದೀವಿ, ಸಂಜೆ ಮುಂದೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಇದು ನೋಡ್ರಿ ಬಿರಿಯಾನಿ ಇಷ್ಟು ಉಳಿದೈತಿ. ಪಲಾವ್ ಎಲ್ಲ ಹೆಂಗೆ ಬಿದ್ದಾವೆ ನೋಡ್ರಿ. ರುಚಿಯಾಗಿತ್ತು ಬಿರಿಯಾನಿ, ಮಾತ್ರ ಸಖತ್ತಾಗಿತ್ತು. ಚಲೋ ಮಾಡಿದ್ರು. ನಾನ್ ವೆಜ್ ಎಲ್ಲ ಚಲೋ ಮಾಡ್ತಾರೆ, ಬಟ್ ವೆಜ್ಜ ಮಾಡೋಕ್ಕೆ ಬರಲ್ಲ. ತಿಂದಿದ್ದು ಇಷ್ಟು ಪಾತ್ರೆ ಬಿದ್ದಾವು, ತೊಳಿಬೇಕು ಅವನ್ನ. ಅವರು ಈಗ ತಿನ್ನಾಕಂತಾರೆ. ಇಲ್ಲಿ ನವಕ್ಕ ತಿಂದ್ಬಿಟ್ಟು ಕಿಟಕಿಯಾಗ ನಿಂತ. ನವಕ್ಕ ಅಂದಿದ್ದು ಅಷ್ಟೇ ತಡ, ಹುಡುಗರು ಆಟ ಆಡಕತ್ತಾರಲ್ಲೇ, ಅದನ್ನ ನೋಡಿ ಹೇಳಕತ್ತ. ಹೌದಾ? ಅವ್ರ ಬಾಲು ಬ್ಯಾಟ್ ನೋಡ್ರಿ ಹೆಂಗದ. ಕಿರ್ಚ್ಬಾರ್ದು. ಹೌದಾ? ಆ ಹುಡುಗರು ಆಟ ಆಡಕತ್ತವಲ್ಲ, ಅದಕ್ಕೆ ಹೇಳ್ತಾಳೆ ಕಿರ್ಚಿ. ಬ್ಯಾಟ್ ನೋಡತ್ತಂದು ಬಾಲು ಹೆಂಗೈತಿ ಪಾಪ. ನೋಡ್ರಿ ಫ್ರೆಂಡ್ಸ್, ಟಿ ವಿ ಮ್ಯೂಟ್ ಮಾಡು. ನಮ್ದು ಜೋಳನ ಹಸ ಮಾಡೀನಿ, ಈಗ ಹಾಕಿಸ್ಕೊಂಬರ್ರಿ ಅಂತ ಹೇಳೀನಿ. ಅಯ್ಯ ಮ್ಯೂಟ್ ಮಾಡಂದ್ರೆ ಜೋರು ಮಾಡಕತ್ತ. ಜೋಳ ಹಸ್ ಮಾಡಿ ಇಟ್ಟು ಈಗ ಹಸ್ ಮಾಡಿದೆ ಫ್ರೆಂಡ್ಸ್, ಹಾಕಿಸ್ಕೊಂಬರ್ತಾರೆ. ನಮಿ ಯಾಕೆ ಇದು ಒಬ್ಬೊಬ್ರಿಗೆ ಜೋಳ ಅಂದರೆ ಎಂಥವು ಅಂತ ಕೇಳ್ತಿರ್ತಾರೆ. ಎಂಥ ಜೋಳ ಅಂತ ಕೇಳ್ತಾರೆ. ಇವ ನೋಡ್ರಿ ಬಿಳಿ ಜೋಳ, ಇವಕ್ಕೆ ಬಿಳಿ ಜೋಳ ಅಂತೀವಿ ನಾವು. ಆಮೇಲೆ ಇದು ಸ್ವೀಟ್ ಕಾರ್ನಿಗಿನ ಜೋಳ ಅಂತಾರೆ ಈ ಕಡೆ ಕೆಲವೊಬ್ರು. ನಾವು ಅದಕ್ಕೆ ಗೋವಿನ ಜೋಳ ಅಂತೀವಿ. ಇದಕ್ಕೆ ಇದು ಬಿಳಿ ಜೋಳ, ಇದು ರೊಟ್ಟಿ ಮಾಡೋ ಜೋಳ. ಇದು ಹೆಂಗೆ ಕೆ ಜಿ ರೀ? ಇದು 48 ರೂಪಾಯಿ ಕೆಜಿ ಅಂತ ನೋಡ್ರಿ. ಊರಾಗ ನಮ್ಮ ಅವನ ಮನೆಗಿದ್ದು ನೆನಪ ಆಗಿಲ್ಲ, ಹಂಗ ಬಂದ್ಬಿಟ್ಟಿವಿ. ಇಲ್ಲಿಗೆ ಬಂದ್ಮೇಲೆ ನೆನಪಾಗೈತಿ, ಜೋಳನ ತರಲಿಲ್ಲ ಅಂತ. ಅಯ್ಯಯ್ಯಯ್ಯ ಏನು ಏನು ಯಾರು ಮಂದಿ ಅಡ್ಡಾಡ್ತಿರ್ತಾರ? ಮಂದಿ ಅಡ್ಡಾಡ್ತಿರ್ತಾರ, ಅದಕ್ಕೆ ನೀ ಕೂಗಿ ಹೇಳೋದ ನನಗೆ? ಬಾ ಬಾ, ಇನ್ನೊಂದು ಸ್ವಲ್ಪ ಬಿರಿಯಾನಿ ತಿಂತೀಯಾ? ಹೊಟ್ಟೆ ಹಸ್ತೈತ್ಯಾ? ಹ್ಞೂ ತಿನ್ನಿ. ಬ್ರೆಡ್ ಆಮ್ಲೆಟ್ ತಿನ್ನಿರಿ ಮಾಡ್ಕೊಂಡು. ನನಗೆ ಬೇಕು, ಮಾಡಿಕೊಟ್ರೆ ತಿಂತೀವಿ. ಬ್ರೆಡ್ ಆಮ್ಲೆಟ್. ಹಾಂ ತಗೊಂಬೋರಿ, ಬ್ರೆಡ್ಡು ಮೊಟ್ಟೆ ತಗೊಂಬರ್ರಿ, ಆಮ್ಲೆಟ್ ಹಾಕಿ. ನಮ್ಮಿ ಹಂಗೆ ಕಟ್ಟಿದಿ, ನೈಟಿ ಕಟ್ಟಿದಿ. ಫಾದರ್ಸ್ ಡೇ ಸ್ಪೆಷಲ್ಲ? ಏನದು? ನೀನು ಮಾಡ್ಬೇಕಾದ್ರೆ ನಾ ಹೇಳಿ ಮಕ್ಕೊಂಡನತ್ತು, ನಾನಂತರೂ ತಿನ್ನೋದಿಲ್ಲ ಅಂತಂದು ಈಗ ಕಣ್ಣು ಮುಚ್ಚಿ ಕುಡ್ಸಾಕತ್ತಿದ್ದಿ. ಕಾಣೋದಿಲ್ಲಲೇ. ಏನಾಗೈತೆ ಅದು? ಏನದ ಅದನ್ನ ಕುಡ್ಸುದು ಗಿಡ್ಸುದು ಇಲ್ಲ. ನಾಳೆ ಇದಕ್ಕೂ ಇಸ್ರೋಗ ಮತ್ತೆ ಇವು ಇದೇನ್ಲೇ ನಮ್ಮೆ ಚೆನ್ನಾಗಿಲ್ಲ. ಚೆನ್ನಾಗೈತೆ. ಏನೇನು ಹಾಕಿದ್ಲೆ ಅದಕ್ಕೆ? ಹೇಳ್ತೀನಿ ತಾಳಿ ನೋಡ್ರಿ. ಹಿಂಗಿಟ್ರೆ ಚಲಲ್ಲ ನಮ್ಮಿ. ವಿಡಿಯೋ ಮಾಡಕತ್ತೇನೆ. ನಾನೇ ಮಾಡಿತ್ತು ಫ್ರೆಂಡ್ಸ್. ಇವ್ರ ನಮ್ಮ ಅಪ್ಪ. ಇದೇನು ಹೆಸರು ಏನದ್ರದ್ದು? ಕೊಕ್ಕೋ. ಹಾಂ ಕೊಕ್ಕೋ. ಹಾಂ ಕೋಕೋ. ಫಾದರ್ಸ್ ಡೇ ಸ್ಪೆಷಲ್ ಕೋಕೋ. ಹೆಂಗಿತ್ತು? ಹಾಂ ಏನು ಅದಕ್ಕೇನದ ಕೊಕ್ಕೋ ಪೌಡರು, ಹಾಲು, 1 ಸ್ಪೂನ್ ಸಕ್ಕರೆ ಹಾಕಿ, ಸ್ವಲ್ಪ ಹಾಲು ಹಾಕಿ ಬಿಸಿ ಮಾಡಿ ಅಲ್ಲಿ ನೋಡಲ್ಲ. ಹಾಂ
ಬಿಸಿ ಮಾಡಿ ಅಷ್ಟೇ. ಚಲೋ ಆಯ್ತಾ? ಹಾಂ ಹೇಗಿತ್ತು? ತೋರ್ಸಿಲ್ಲ ಹಾಲು ಸಕ್ರೆ ಹಾಕ್ಯಾಳಂತ ಮಾಡ್ಯಾಳ ಫಾದರ್ಸ್ ಡೇ ಸ್ಪೆಷಲ್. ಕುಡ್ರಿ ಒಂದು ಸ್ಪೂನ್ ಕುಡ್ರಿ. ರಿಯಲ್ ಚಾಕ್ಲೇಟ್ ಇದ್ದಂಗ ಐತಿ. ಕುಡ್ಸಕ್ಕೆ ನನಗೋಸ್ಕರ ಮಾಡಿಯಾ? ಅಪ್ಪಂಗೋಸ್ಕರ. ಮತ್ತೆ ಕುಡ್ಸ್. ಅಕ್ಕಿ ಕುಡ್ಸ ನನಗೋಸ್ಕರ ಮಾಡಿಲ್ಲ ಆಕೆ. ಅಷ್ಟೇ. ಫಾದರ್ಸ್ ಡೇ ಸಿಗೆ ಅದು ನೋಡಿದ್ರೆ ನಾನು ಅಂತದೆಲ್ಲ ಕುಡಿದು ಸಿಗೆ ಚಾಕ್ಲೇಟ್ ಅದು ಬೇಡ ಅಂತದೆಲ್ಲ ಬಂದ ಮಗಳು ಪಾಪ ಪ್ರೀತಿಯಿಂದ ಮಾಡಿದ್ದು ಒಂದು ಚಮಚ ಕುಡಿಯೋಕ್ಕಾಗಲ್ದು ನೋಡ್ರಿ ಇಂತ ಹಾಕ್ತೀರ ಇಷ್ಟ ಕುಡಿ. ಸಪೋರ್ಟ್ ಮಾಡಬೇಕು. ಬೇಡ ಮೈ ಮೇಲೆ ಬೀಳು ತೂಗೋ ಬೀಳುತ್ತ ನಮ್ಮಿ. ನಮ್ಮಿ ನಾನು ಕುಡಿಯೋದಿಲ್ಲ ಅಂತಂತ ಹೇಳೀನಿ. ಇದಿಷ್ಟ ಕುಡಿಬೇಕು. ನಾವಲ್ವಾ ಫ್ರೆಂಡ್ಸ್ ನೋಡ್ರಿ, ಇವತ್ತು ಜೋಳದ ಹಿಟ್ಟು ಹಾಕಿಸ್ಕೊಂಬಂದ್ರು. ರೊಟ್ಟಿ ಮಾಡಿದೆ ಆಲ್ರೆಡಿ. ರೊಟ್ಟಿ ಮಾಡೋದೇನು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ತುಂಬ ಸತಿ ರೊಟ್ಟಿ ವಿಡಿಯೋ ಮಾಡೀನಿ, ಅದಕ್ಕೆ ಇವತ್ತು ಮಾಡಲಿಲ್ಲ. ಅದ್ರ ಜೊತೆಗೆ ಚಿಕನ್ ಸಾಂಬಾರು, ಕರಿ ಸಾಂಬಾರು ಎರಡೂ ಆಗಿತ್ತು. ಇಲ್ಲ ಈ ಸಲ ಯಾಕೋ ಡಿಫ್ರೆಂಟ್ ಐತಿದೆ ಸಾಂಬಾರು. ನಮಿತ ರೊಟ್ಟಿ, ಚಿಕನ್ ಸಾರು ಮತ್ತು ಸ್ವಲ್ಪ ಬಿರಿಯಾನಿ ಐತಿ, ಭಾಳ ಇಲ್ಲ, ಸ್ವಲ್ಪ ಐತಿ. ಸಂಜೆ ಮುಂದೆ ನಾವೇ ತಿನ್ಸಿದ್ಯಾ, ನಾನು ಸ್ವಲ್ಪ ಮತ್ತೆ ಆಕೆ ಸಂಜೆ ಮುಂದೆ ತಿಂದಾಳ. ಒಂದು ಹೆಚ್ಚು ಕೊಡೆ. ಆಯ್ತು ಅಲ್ಲ, ಆಕೆ ಸಂಜೆ ಮುಂದೆ ತಿಂದಾಳ, ನಾ ತಿಂತೀನಿ. ಆಯ್ತು. ಆಕಿ ರೊಟ್ಟಿ ತಿಂತಾಳ. ತಿನ್ನಸು, ಆಕಿನ ದಪ್ಪ ಮಾಡ್ಬೋದು. ನೀನು ನಾನು ದಪ್ಪ ಆಗ್ತೀನಿ. ಹೌದಿಲ್ಲ ಫ್ರೆಂಡ್ಸ್? ಯಾರು ದಪ್ಪ ಆಗ್ಬೇಕಂತಂದು ಹೇಳ್ರಿ ಫ್ರೆಂಡ್ಸ್. ಹೌದಾ? ಒಂದು ರೊಟ್ಟಿನೇ ಆಗ್ಬಿಡ್ತಾವೆ ಹಿಂಗೆ ಇಟ್ಕೊಂಡು. ಪಾ ಹೋಗಪ್ಪ ಹಾಕ್ಕೊಂತೀನ. ಅಪ್ಪ ಸಾಂಬಾರು ತಿಂದಿಲ್ಲ ಇದನ್ನ ಅಷ್ಟೇ. ತಾನ ಅವ್ವ ನಮ್ಮ ಡ್ರೆಸ್ ಮ್ಯಾಗ ಬಿತ್ತು, ಅರ್ಬಿ ಕಟ್ಬೇಕು. ಏನಾಯ್ತು? ಏನಾಯ್ತಮ್ಮ? ಕಟ್ಲೆ ಅಂತ ಒಂದು ನಾನು ನಾವೇ ಕಟ್ಟಂತ ಇಲ್ಲ, ನಾ ಕಟ್ಕೊಂತೀನಿ. ಹಾಕ್ ಲಾಕ್ ಮಾಡ್ಬಿಡು, ಆಕಿನ ಹೇಳ್ತೀನಿ. ಕೈ ಹೊರಗಾದ ಅರ್ಬಿನ ಕಟ್ಟಕ್ ಬರಲ್ಲ ಆಕಿಗೆ. ಗುರ್ಲ ಹಾಕ್ತಂಗ ಆತಾನ ಆಕಿಗೆ. ನೋಡ್ರಿ ಫ್ರೆಂಡ್ಸ್, ರೊಟ್ಟಿ ತಿಂತಾಳ. ಇಲ್ಲ ಇಂಕೇನ ನೋಡ್ರಿ, ಇಲ್ಲ ಕುಂತಿಲ್ಲ ಅದ್ರ ನಮ್ಮ ಅಪ್ಪನ ಮಸ್ತ್ ನೋಡ್ರಿ ಹೆಂಗಾತ. ಈಕಿಗೆ ನಾವು ಹೆಂಗ ಫ್ರೆಂಡ್ಸ್ ಡೈಲಿ ಯಾರು ನೋಡ್ಕೊತಾರಂತಂದ್ರೆ ಚಿಕನ್ ಸಾಂಬಾರು ಬಿಸಿ ಇಟ್ಟಿನಿ, ಆಫ್ ಮಾಡಿ ಮತ್ತೆ ಇಲ್ಲಿ ಹಾಕೊಂಡು ಸಾಕು ನಿಂತೈತಿ. ನೋಡ್ರಿ ಆಫ್ ಮಾಡ್ಬೇಕು. ಈಗ ಅವರಿಗೆ ಸಾತಿಕಾಯಿ ಹೆಚ್ಚಿಕೊಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಬೆಳಿಗ್ಗೆಯಿಂದ ವ್ಲಾಗ್ ಮಾಡೇ ಇಲ್ಲ, ಮಾಡೋಕ್ಕೂ ಮನಸ್ಸಿಲ್ಲ, ಭಾಳ ತ್ರಾಸ ಆಗ್ಬಿಟ್ಟೈತಿ ನನಗಂತೂ. ಹಲ್ಲು ನೋಡ್ರಿ ಇದೆಲ್ಲ ಬಾತೈತೆ ಒಂದು ಸ್ವಲ್ಪ, ಈಗ ಒಂಚೂರು ನೋವು ಕಡಿಮೆ ಆಗೈತಿ. ಹಾಗಾಗಿ ಇವಾಗ ಮಾತಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಮಾತಾಡಕತ್ತೀನಿ. ನಮ್ಮ ಮನೆಯವ್ರಿಗೆ ಅವರೇ ಇದನ್ನು ಮೆಸೇಜ್ ಹಾಕಿದ್ರು, ನಮಿತಂದು ಇವತ್ತು ಏನೇನು ಹೋಮ್ವರ್ಕ್ ಇತ್ತು ಅದನ್ನು ಮೆಸೇಜ್ ಕಳಿಸಿದ್ರ, ಅದಕ್ಕೆ ಫೋನ್ ಮಾಡಿದೆ. ಮತ್ತು ಫ್ರೀ ಇರ್ತಾರೆ ಆಫೀಸ್ನಾಗ ಅಂತ ಹೇಳ್ಬಿಟ್ಟು, ಅವ್ರು ಬೇರೆ ಕಡೆ ಹೋಗ್ಯಾರ, ಆಫೀಸ್ ಬಿಟ್ಟು ಬೇರೆ ಕಡೆ ಅದೇನೋ ಎಲ್ಲ ಇಸ್ರೋಕ್ಕೆ ಹೋಗ್ಬೇಕಂತ ಅನ್ನಕತ್ತಿದ್ರು, ಅಲ್ಲಿಗೆ ಹೋಗ್ಯಾರ. ಫೋನ್ ಹಚ್ಚಿದ್ದೆ, ಲಘುನ ಬರ್ರಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತಂದು ಹೇಳಿ. ಸರಿ ಆಯಿತು ಬರ್ತೀನಿ ಅಂದ್ರೆ, ಬಟ್ ಇನ್ನೂ ಬಂದಿಲ್ಲ, ಯಾವಾಗ ಬರ್ತಾರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್.
ನನಗೆ ಹುಷಾರಿಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಅಲ್ಲಿ ನೋಡಲ್ಲ ಯಾರು ಅದಾರ ನೋಡ ಮಾತಾಡೋಕ್ಕೂ ಬಿಡಲ್ಲ ಈಕಿ. ನಂಗೆ ಹುಷಾರಿಲ್ಲ ಅಂದರೆ ಈಕಿನ ನೋಡ್ಕೊಳೋದು ಒಂದು ಕಷ್ಟ. ನಮಿತ ಬಂದಾಳ ಪಾಪದು ಬೆಳಿಗ್ಗೆ 5 ಗಂಟೆಗೆ ನಾ ಎದ್ದಿತ್ತು. ಎದ್ದು ಓದ್ಕೊಂಡು ಎಲ್ಲ ರೆಡಿಯಾಗಿ ಹೋಗಿರ್ತಾಳಲ್ಲ, ಬಂದ್ಬಿಟ್ಲೆ ಮಕ್ಕೊಂಬಿಡ್ತಾಳೆ. ಏನಾರ ಒಂಚೂರು ಸ್ನ್ಯಾಕ್ಸ್ ತಿಂದು ಊಟ ಮಾಡಲ್ಲ. ಏನಾರು ಸ್ನ್ಯಾಕ್ಸ್ ಇತ್ತಂದ್ರೆ ತಿಂದ್ಬಿಟ್ಟು ಮಕ್ಕೊತಾಳೆ. ಮತ್ತೆ ಎದ್ಮೇಲೆ ಊಟ ಮಾಡ್ತಾಳೆ. ಮಕ್ಕೊಂಡಾಳ ಎಬ್ಸಾಕತ್ತೀನಿ. ಅಕ್ಕಿನೂ ಬಂದು ಅಲ್ಲಿ ಭಾಳತ್ತಾತು ಮಕ್ಕೊಂಡಾಳ. ಎದ್ದೇಳವ ಅಂತಂದು ಎಬ್ಸಿನಿ 2 ಸಲ. ನಿದ್ದೆ ಹತ್ತು ಅಂದ್ರೆ ಹಂಗೆ ನೋಡ್ರಿ ಅಕ್ಕಿ ನಿದ್ದೆ ಬಡಿಕೆದಾಳ. ಸ್ವಲ್ಪ ನಿದ್ದೆ ಕಡಿಮೆ ಆಗ್ಬಿಡ್ತೈತಿ ಸ್ಕೂಲ್ ಸ್ಟಾರ್ಟ್ ಆದ್ರೆ. ಅದೇ ಇಷ್ಟು ದಿವಸ ರಜೆ ಇತ್ತು, ಆರಾಮಾಗಿ ಮಕ್ಕೊತಿದ್ಲು. ಈ ಕಡೆ ಏನು ಬಾತಿಲ್ಲ, ಬಟ್ ಈ ಕಡೆನೇ ಬಾತಂಗೆ ಕಾಣ್ತೈತಿ. ಈ ಕಡೆ ನೋವು ಇರೋದು, ಈ ಕಡೆ ಬಾತಂಗೆ ಕಾಣಿಸ್ತೈತಿ ಫ್ರೆಂಡ್ಸ್. ಯಪ್ಪ ರೂಟ್ ಕೆನಾಲ್ ಮಾಡಿಸ್ಕೊಂಡೀನಿ. ಹಲ್ಲು ಬಂದ್ಬಿಟ್ಟೈತಿ ನನಗೆ. ನಿನ್ನೆ ಒಂದು ಗುಳಿಗೆ ಬರೆದು ಕೊಟ್ಟಾರ ಅವರು, ಪೇನ್ ಕಿಲ್ಲರ್. ಅದನ್ನು ತೊಗೊಂಡ ತಕ್ಷಣ ನೋವು ಕಡಿಮೆ ಆಗ್ಬಿಡುತ್ತೆ. ಮತ್ತು ಒಂದು ಅದ್ರದ್ದು ಎಲ್ಲ ಶಕ್ತಿ ಕಡಿಮೆ ಆದ್ಮೇಲೆ ಮತ್ತೆ ಬಂದ್ಬಿಡ್ತೈತಿ. ನಾವೇ ಅಡ್ಗಾಡ್ಸಕತ್ತಾವಿ. ಅದನ್ನ ಇದು ಚಾಪಿ ಮ್ಯಾಗ ಕುಂತೀವೇನೆಲ್ಲ ಜುನು ಅನ್ನತೈತಿ. ಈಗ ಬಿಸಿಲು ಬಂದೈತಿ. ಮುಂಜಾನೆ ತಂಪು ವಾತಾವರಣ, ಗಾಳಿ ಬೇರೆ. ಆ ಗಾಳಿಗೆ ತಂಪು ವಾತಾವರಣಕ್ಕೂ ಹಲ್ಲು ಬರುತ್ತಂತಾರ. ಹಾಗಾಗಿ ಇವತ್ತು ನನಗೆ ಜೋರು ಆಗ್ಬಿಟ್ಟೈತೆ ನೋಡ್ರಿ. ನೀನು ರಾತ್ರಿ ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಬೆಳಿಗ್ಗೆ ಎದ್ದು ನಾಷ್ಟ ಗಿಷ್ಟ ಮಾಡಿದೆ. ಬಿಸಿನೀರ ಕುಡಿಯಾಕತ್ತೀನಿ. ಅದು ತೀರೆ ಬಿಸಿನೀರು ಕುಡಿಬಾರ್ದು. ತೀರೆ ಈ ಕೋಲ್ಡ್ ವಾತಾವರಣಕ್ಕೆ ನೀರನ್ನು ಕೋಲ್ಡ್ ಆಗಿಬಿಡ್ತೈತಿ. ನೀರನ್ನು ಕೋಲ್ಡ್ ಕುಡಿಬಾರ್ದು. ಉಗುರು ಬೆಚ್ಚಗಿರ್ತಾವೆ ನೋಡ್ರಿ, ಅಂತ ನೀರು ಕುಡಿದ್ರೆ ಏನಾಗಲ್ಲ. ನಿನ್ನೆ ಒಂದು ಸ್ವಲ್ಪ ರಾತ್ರಿ ಊಟ ಆದಮೇಲೆ ನಾರ್ಮಲ್ ನೀರು ಕುಡಿದ್ಬಿಟ್ಟೆ. ಅದು ನೋವು ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆಯಿಂದನೂ ಹಂಗೈತಿ. ಈಗ ಒಂದು ಚೂರು ಕಡಿಮೆ ಆದಂಗೆ ಅನ್ಸಾಕತ್ತೈತಿ. ಒಂದು ಸ್ವಲ್ಪ ವಿಕ್ಸ್ ಹಚ್ಕೊಂಡೆ. ಇಲ್ಲೆಲ್ಲ ಮ್ಯಾಗ ನೋವು ಕಡಿಮೆ ಆಕತ್ತೆ ಏನಂತ ಹೇಳ್ಬಿಟ್ಟು ಇಲ್ಲೆಲ್ಲ ವಿಕ್ಸ್ ಹಚ್ಕೊಂಡೆ. ಗುಳಿಗೆ ಬೇರೆ ನಮ್ಮ ಮನೆಯವ್ರು ಎರಡೆರಡೆ ತೊಗೊಂಬಂದಿದ್ರು. 2 ಸಲ ತೊಗೊಂಡೆ. 2 ಸಲನೂ ಕಡಿಮೆ ಆಯ್ತು. ಈಗ ಪದೇ ಅವ್ನು ಪೇನ್ ಕಿಲ್ಲರ್ ತೊಗೊಳೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ. ಒಳ್ಳೇದನ್ನ ಅಲ್ಲಿ ನೋಡ್ರಿ, ಡಾಕ್ಟ್ರನ್ನ ಕೇಳಾರ್ದು ತೊಗೋಬಾರ್ದು ಪದೇ ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಲಿಲ್ಲ ಗುಳಿಗಿನ. ಬೆಳಿಗ್ಗೆ ನಮ್ಮ ಮನೆಯವ್ರು ತೊಗೊಂಬಂದು ಕೊಡ್ತೀರ ನಂದು. ಅವ್ರು 8ಕ್ಕೆ ಹೋದ್ರಿ ಇವತ್ತು ಬೆಳಿಗ್ಗೆ. ಇಲ್ಲ ಈಗ ಆಗೋದಿಲ್ಲ ಅಷ್ಟು. 8 ಗಂಟೆಗೆ ಮೆಡಿಕಲ್ ಶಾಪನ್ನು ತೆಗ್ದಿರೋದಿಲ್ಲ. ಮಾತಾಡೋಕ್ಕಾಗಲ್ದು. ತಲೆ ಒಂಥರ ನೋವು ಬಂದಂಗೆ ಆಗತೈತಿ. ಇದೆಲ್ಲ ನೋಯ್ತೈತಿ ನನಗಂತೂ. ಆವಾಗಲೇ ನಾಷ್ಟ ಮಾಡಿದ ತಕ್ಷಣ ನನಗಂತೂ ವಿಪರೀತ ತಲೆನೋವು ಸಖತ್ಬಿಡ್ತು. ತಲೆನೋವು ಇದೆಲ್ಲ ಇಲ್ಲೆಲ್ಲ ನೋಯ್ತೈತಿ. ಯಾಕಾದರೂ ರೂಟ್ ಕೆನಾಲ್ ಮಾಡಿಸ್ಕೊಂಡ್ಬಿಟ್ನೆ ಅನ್ನಂಗೆ ಆಗ್ಬಿಟ್ಟೈತಿ ನೋಡ್ರಿ ನನಗಂತೂ. ಮುಂಚೆನೂ ಹಿಂಗೆ ನೋವು ಬರ್ತಿತ್ತು. ರೂಟ್ ಕೆನಾಲ್ ಮುಂಚೆನೂ ಹಿಂಗೆ ನೋವು ಬರ್ತಿತ್ತು. ಅದಾದ್ಮೇಲೆ ನೋವು ಬರೋದು. ಕ್ಯಾಪನ್ನು ಹಾಕ್ಯಾರ, ರೂಟ್ ಕೆನಾಲ್ ಮಾಡ್ಯಾರ. ಅದಾದ್ಮೇಲೆ ಬರೋದೇ ಇಲ್ಲ ನೋವು ಅಂತಂದು ಹೇಳ್ತಾರೆ. ಬಟ್ ಈಗ ನಾ ಎಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ. ರೂಟ್ ಕೆನಾಲ್ ಆದಮೇಲೆ ನೋವು ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕಮೆಂಟ್ ಹಾಕ್ಯಾರ ಆ ವಿಡಿಯೋ ಕೆಳಗೆ. ರೂಟ್ ಕೆನಾಲ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕಮೆಂಟ್ ಹಾಕ್ಯಾರ. ರೂಟ್ ಕೆನಾಲ್ ಆದಮೇಲೆ ನನಗೆ ಈ ಥರ ಹಲ್ಲು ನೋವು ಬಂದೈತಿ, ಏನು ಮಾಡಬೇಕು ಅಂತೆಲ್ಲ ಕೇಳ್ತಾಯಿದ್ರು. ಇದು ನಾನು ಒಬ್ಬಕ್ಕಿದ ಸಮಸ್ಯೆ ಅಲ್ಲ ಬಿಡಿ, ಎಲ್ಲರಿಗೂ ಹಿಂಗೆ ಆಗುತ್ತಾ. ಕೆಲವೊಬ್ರು ಹೇಳ್ತಾರೆ ರೂಟ್ ಕೆನಾಲ್ ಮಾಡಿಸಿದ ಮೇಲೆ ನೋವು ಬರೋಂಗಿಲ್ಲ, ಒಟ್ಟು ನೋವು ಬರೋಲ್ಲ ಅಂತ ಹೇಳ್ತಾರೆ. ಅದು ಹೆಂಗೋ ಏನೋ ಗೊತ್ತಿಲ್ಲ. ನನಗಂತೂ ಮತ್ತೆ ಹೊಳ್ಳಿ ನೋವು ಬಂದ್ಬಿಟ್ಟೈತೆ ನೋಡ್ರಿ, ಹಲ್ಲು ನೋವು. ನಾನು ಆವಾಗಲೇ ಹೋಗ್ಬಿಡ್ಬೇಕಾಗಿತ್ತು. ರೂಟ್ ಕೆನಾಲ್ ಆಗಿ 1 ತಿಂಗಳು 2 ತಿಂಗಳಿನ ಇದು ನೋವು ಸ್ಟಾರ್ಟ್ ಆಗೈತೆ ನನಗೆ. ಆಗಾಗ ನೋವು ಬರ್ತಾನೆ ಇರುತ್ತೆ. ಏನಾದರೂ ಒಂಚೂರು ಚಹಾ ಕುಡಿದ್ರೆ, ಈ ಥರ ವಾತಾವರಣ ಇದ್ದಾಗ ಚಹಾ ಕುಡಿದ್ರೆ, ಕೋಲ್ಡ್ ನೀರು ಕುಡಿದ್ರೆ ಹಿಂಗಾಗುತ್ತೆ. ನಾನು ಜಾಸ್ತಿ ಕೋಲ್ಡ್ ನೀರು ಕುಡಿಯೋಂಗಿಲ್ಲ. ಚಹಾ ಕುಡಿತೀನಿ, ಬಟ್ ಅದು ಚಹಾ ಬಿಡೋಕ್ಕೆ ಮನಸ್ಸಾಗಿಲ್ಲ. ಬಟ್ ಹಲ್ಲು ನೋವು ಇದ್ದವರು ಚಹಾ ಕುಡಿಬಾರ್ದು ಅಂತಾರೆ. ಜಾಸ್ತಿ ಕುಡಿಯೋಂಗಿಲ್ಲ, ನೋಡ್ತಿರಲ್ಲ ನೀವು, ತೋರಿಸ್ತೀನಿ ಹೇಳಿದಾಗ ಸ್ವಲ್ಪ ಇಷ್ಟಿಷ್ಟಾಗಿ ಕುಡಿತೀನಿ. ಅಷ್ಟಾದ್ರೆ ನನಗೆ ಹಲ್ಲು ನೋವು ಮಾತ್ರ ನಾನು ಬಿಟ್ಟು ಹೋಗ್ತಾನೆ ಇಲ್ಲ, ಕಾಡ್ತೈತಿ. ಏನು ಮಾಡೋಕ್ಕೆ ಮನಸ್ಸಾಗಲ್ಲ. ಹಲ್ಲು ನೋವು ಬಂದವ್ರಿಗೆ ಗೊತ್ತದು ಕಷ್ಟ. ನಿಮ್ಮಲ್ಲಿ ಯಾರಿಗಾದ್ರೂ ಹಲ್ಲು ನೋವು ಬಂದಿದ್ರೆ ಬರ್ತಾನೆ ಏನೋ, ಆಮೇಲೆ ನೀವು ಈ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದೀರೋ ಏನೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಜನ ಕೇಳ್ತಿದ್ರು ರೂಟ್ ಕೆನಾಲ್ಗೆ ಎಷ್ಟು ಖರ್ಚಾಯಿತು ಏನು ಅಂತೆಲ್ಲ. ನಾನು ಅವಾಗೆಲ್ಲ ವಿಡಿಯೋ ಮಾಡಿ ಹಾಕಿದಾಗ ಕೇಳಿದ್ರು. ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಬಟ್ ನೋವು ಅಂತೂ ತಡೆಯೋಕ್ಕಾಗಂಗಿಲ್ಲ ಬಿಡ್ರಿ. ಆವಾಗೂ ನೋವು ಇರುತ್ತೆ, ಈಗಲೂ ನೋವು ಐತಿ ನೋಡ್ರಿ. ತುಂಬ ಪೇನು. ಹಲ್ಲು ನೋವು ಬಂದರೆ ತಿನ್ನೋಕ್ಕೂ ಆಗಲ್ಲ, ಕುಡಿಯೋಕ್ಕೂ ಆಗಲ್ಲ. ಆಮೇಲೆ ಅದು ಚೊಟ್ಟಿಂಗ್ ನರ ಹಾರ್ತಿರ್ತೈತಿ. ಅದು ಹಾರಕ್ಕೆ ಟೆನ್ಷನ್ ಫುಲ್ಲು. ಏನು ಮಾಡೋಕ್ಕೂ ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ, ಏನು ಮಾಡೋಕ್ಕಾಗೋ ಮನಸ್ಸಾಗಲ್ಲ. ಯಾಕಂದರೆ ಹಲ್ಲು ನೋವು ಬಂದವ್ರಿಗೆ ಅದ್ರ ಕಷ್ಟ ಗೊತ್ತಾಗುತ್ತೆ.
ಈಕಿ ಬೇರೆ ನೋಡ್ಕೋಬೇಕು. ಯಾರದಾರ ನಂಗೆ ಬಿಟ್ಟು ಯಾರು ನೋಡ್ಕೊತಾರೆ ಈಕಿನ? ಪಾಪ ಅದು ಸ್ಕೂಲಿಗೆ ಹೋಗಿ ಬಂದು ಸುಸ್ತಾಗಿ ಮಾಡ್ಕೊತೈತಿ. ಇನ್ನು ನಮ್ಮ ಮನೆಯವ್ರ ಆಫೀಸ್ ಬಿಟ್ಟು ಮನೆಗೆ ಕುಂದಿರ್ತಾರೆ. ನಾನು ಹೆಂಗೋ ನೋವು ಇಟ್ಕೊಂಡ ಆಕಿಗೆ ತಿನ್ಸೋದು ಉಣ್ಸೋದು ಆಕಿದು ಬಾತ್ರೂಮ್ ಕೆಲಸ ಅದೆಲ್ಲ ಮಾಡಿದ್ದೀನಿ ಇಷ್ಟೊತ್ತನ. ಈಗ ಒಂದು ಸ್ವಲ್ಪ ಪಾತ್ರೆ ಅದವು ತೊಳಿಬೇಕು ಅವನ್ನ. ಇವತ್ತು ಬೆಳಿಗ್ಗೆಯಿಂದ ವಿಡಿಯೋನ ಮಾಡಿಲ್ಲ, ಅದಕ್ಕೆ ಈಗ ಒಂದು ಸ್ವಲ್ಪ ಮಾಡಿಕೊಂಡ್ರಾಯ್ತು. ಮತ್ತು ಸುಮ್ಮನೆ ಮಾಡೋದು ಬಿಟ್ಟೆ ಅಂದರೆ ಮತ್ತು ವಿಡಿಯೋ ಹಾಕೋಕ್ಕಾಗಲ್ಲ. ವಿಡಿಯೋ ಹಾಕೋದು ಬಿಟ್ರೆ ನೀವೆಲ್ಲರೂ ಕಮೆಂಟ್ ಮಾಡಿ ಕೇಳ್ತೀರಿ, ಯಾಕೆ ವಿಡಿಯೋ ಹಾಕಿಲ್ಲ ಅಂತೀರಿ. ಹಾಗೆ ಮತ್ತು ನನ್ನ ಚಾನೆಲ್ದು ಇದು ಡೌನ್ ಆಗಿಬಿಡ್ತೈತಿ. ಏನಪ್ಪ ಅಂದರೆ ಅದಕ್ಕೇನು ಅಂತಾರಪ್ಪ ನನಗೆ ಹೇಳಕ್ಕೆ ಬರೋದು, ಚಾನೆಲ್ದು ಗ್ರೋತ್ ಕಡಿಮೆ ಆಗಿ ಡೌನ್ ಆತಂದ್ರೆ ಅಷ್ಟೇ ಮತ್ತು ಮ್ಯಾಗ ಎದ್ದೇಳೋದು ಕಷ್ಟ ಆಗ್ಬಿಡ್ತೈತಿ. ಹಾಗಾಗಿ ಈಗ ನೋಡ್ರಿ ಆಲೆ ಶುಕ್ರವಾರ ಒಂದು ಸ್ವಲ್ಪ ಪರವಾಗಿಲ್ಲ. ಶನಿವಾರ ಈ ಥರ ಹತ್ರ ವಿಡಿಯೋನ ಹಾಕ್ಬಾರ್ದು ಅನಿಸ್ಬಿಡ್ತೈತಿ. ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತೀರ ಇನ್ನು ನೀವು ಶನಿವಾರ ಮತ್ತು ಈ ಥರ ನಿಮ್ಮ ಮಕ್ಕಳು ಹಸ್ಬೆಂಡ್ ಎಲ್ಲರೂ ಮನೆಯಾಗ ಇರ್ತಾರೆ, ನೀವು ಮತ್ತು ಬ್ಯುಸಿ ಆಗಿರ್ತೀರಿ. ನನಗೆ ಅನ್ಸುತ್ತಾ ಶನಿವಾರ ಈ ಥರ ವಿಡಿಯೋನ ಹಾಕ್ಬಾರ್ದು ಅನಿಸ್ಬಿಡ್ತೈತಿ. ಆದ್ರೂ ಬಿಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಬಂದಷ್ಟು ಬರಲಿ ಅಂತ ಹಾಕ್ತೀನಿ. ಒಂದು 3 ದಿವಸದಿಂದ ವ್ಯೂಸನ್ನು ಕಡಿಮೆ ಆಗಿಬಿಟ್ಟೈತಿ. ಅದು ಈ ಥರ ನೋವು ಇಟ್ಕೊಂಡು ಮಾಡಿ ಹಾಕ್ತೀನಲ್ಲ, ಏನು ಪ್ರಯೋಜನ ಇಲ್ಲಲ್ಲ ಅಂತ ಒಂದ್ಸಲ ಅನ್ಸುತ್ತೆ ಬಂದಷ್ಟು ಬರಲಿ ಬಿಡು ಅಂತ ಹೇಳಿಬಿಟ್ಟು ಒಂದ್ಸಲ ಅನ್ಸುತ್ತೆ. ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಷ್ಟು ಬರ್ತೈತಿ. ಎಲ್ಲ ಚೆನ್ನಾಗಿ ಮಾಡೋರಿಗೆ ಚೆನ್ನಾಗಿ ವ್ಯೂಸ್ ಬರ್ತಾವೆ. ನಮ್ಮದೇ ಇದೇ ಮನ್ಯಾಗ ಮಾಡು ತಿನ್ನು ತಿಕ್ಕು ತೊಳೆಯೋದ ಇಷ್ಟೇ ಅಲ್ವಾ, ಇಷ್ಟಕ್ಕೆ ಎಷ್ಟು ಬರ್ಬೇಕು ಅಷ್ಟು ಬರುತ್ತಾ ಅಂತ ಹೇಳ್ಬಿಟ್ಟು ನಾನೇ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಇನ್ನೂ ಸ್ನಾನಗಿನ ಏನೂ ಮಾಡಿಲ್ಲ ಇವತ್ತು, ಯಾಕಂದ್ರೆ ಮನಸ್ಸೇ ಇಲ್ಲ, ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ಅದ್ರಾಗನ ಬೆಳಿಗ್ಗೆ ಒಂದು ಸ್ವಲ್ಪ ರೈಸ್ ಮಾಡಿದೆ, ಚಿಕನ್ ಸಾಂಬಾರು ಇತ್ತು ನಿನ್ನಿದು. ನಮ್ಮ ನಮಿತಾಗ ಪುಳಿಯೋಗರೆ ಗೊಜ್ಜಿತ್ತು, ಮಣ್ಣು ಮಾಡಿತ್ತು. ಪುಳಿಯೋಗರೆ ಕಲಿಸಿ ಆಕಿಗೆ ಇಷ್ಟ, ಪುಳಿಯೋಗರೆ ಮಾಡಿ ಮಮ್ಮಿ ಅಂದ್ಲು. ಆಕೆಗೆ ಪುಳಿಯೋಗರೆ ಮಾಡಿ ಕಳಿಸಿದೆ. ನಮ್ಮ ಮನೆಯವರು ಚಿಕನ್ ಸಾಂಬಾರು ಅನ್ನ ಊಟ ಮಾಡ್ಕೊಂಡು ಹೋದ್ರು. ಈಕಿಗಿನ ಅನ್ನ ತಿನ್ನಿಸಿದೆ, ನಾನು ಅನ್ನ ತಿಂದೆ ಒಂದು ಸ್ವಲ್ಪ. ಇನ್ನೂ 2 ರೊಟ್ಟಿ ಇದ್ದು, ಜೋಳದ ರೊಟ್ಟಿ. ನೀವು ಒಂದೇ ರೊಟ್ಟಿ ತಿಂದೆ, ಯಾಕಂದ್ರೆ ಹಲ್ಲು ತಿನ್ನೋಕ್ಕಾಗಿಲ್ಲ. ಹಂಗಾಗಿ ಅದು ಚಿಕನ್ ಸಾಂಬಾರು ಸ್ವಲ್ಪ ಐತಿ. ಮತ್ತು ನಮಿತಾಗೂ ಬೇಕಲ್ಲ ಬಂದಮೇಲೆ ಅಂಥೇಳಿ ಸ್ವಲ್ಪ ತಿಂದೆ. ಒಂದು ಬಟ್ಲ ಹಾಕಿ ಬಿಸಿ ಅನ್ನ ಮಾಡಿದೆ. ಮತ್ತು ಮಧ್ಯಾಹ್ನ ಸಾಲಿಲ್ಲ, ಬೆಳಿಗ್ಗೆ ಅನ್ನ ಮಾಡಿದ್ದು ಸ್ವಲ್ಪ ಮಾಡಿದ್ದೆ. ಬಿಸಿದು ಮಾಡ್ಕೊಂಡ್ರೆ ಆಯ್ತು ಬಿಡು ಮಧ್ಯಾಹ್ನಕ್ಕೆ ಅಂತೇಳಿ ಒಂದು ಬಟ್ಲ ಹಾಕಿ ತಿನ್ನಿಸಿ ಇಷ್ಟೊತ್ತನ ಅಲ್ಲಿ ನಿಂತಿದ್ಲು. ನನಗೆ ಇದು ಹಲ್ಲು ಹೊಡಿತಾ ಇತ್ತು. ಹಾಗೆ ನಿಮ್ಮ ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಕೊಡ್ಕೊತ ಕೂತ್ಕೊಂಡಿದ್ದೆ. ಮತ್ತು ಈಗ ಒಂಚೂರು ಸಮಾಧಾನ ಆಗೈತಿ. ಅದು ಹಿಂಗೆ ನರ ಹಾರೋದು ಸ್ವಲ್ಪ ಕಡಿಮೆ ಆಗೈತೆ ವಿಕ್ಸ್ ಹಚ್ಕೊಂಡ್ಮೇಲೆ. ಅದಕ್ಕೆ ಮಾತಾಡಿದ್ರಾಯ್ತು. ಹಾಗೆ ವಿಡಿಯೋನು ಎಂಡ್ ಮಾಡಬೇಕು. ನಿನ್ನೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ನೋಡ್ತೀನಿ ಎಂಡ್ ಮಾಡೋದು ಮಾಡ್ತೀನಿ, ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸದಾಗಿ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಏನು ಅನಿಸಿಕೆಪ್ಪ ಅಂದರೆ ಹಲ್ಲು ನೋವಿನ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಯಾರಿಗಾದ್ರೂ ಹಲ್ಲು ನೋವು ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಹಲ್ಲು ನೋವು ಇದ್ದವ್ರಿಗೆ ಅದ್ರದ್ದು ಕಷ್ಟ ಏನು ನನಗೆ ಗೊತ್ತಿರುತ್ತೆ. ನಾನು ಆರಾಮಾಗಿದ್ರೆ ಈಗಿನ ಚೆನ್ನಾಗಿ ನೋಡ್ಕೊಬೋದು. ಆಕೆಗೆ ಇನ್ನೂ ಸ್ನಾನ ಮಾಡಿಸಿಲ್ಲ, ಏನಿಲ್ಲ. ನಿನ್ನೆ ಮಾಡಿಸಿದ್ದೆ. ಹಿಂಗೆ ನಡುಗ್ತಾಳ, ಅವ್ರ ತಂಗಿ ರೂಮ್ನೆ ಮಕ್ಕೊಂಡು ನೋಡ್ರಿ. ಹಂಗಾಗಿ ಅಲ್ಲಿ ಹೋಗ್ಬೇಕು ಈಗ ಆಕಿನ. ಹೌದಾ? ಹಿಂಗೋಗಿ ಬಿದ್ದು ಬಿಡೋದ. ಆಕಿನ ಎಬ್ಸಕೊಂಟಾಳ, ನಾನು ಆಕಿನ ಎಬ್ಬಿಸ್ತೀನಿ. ಒಂದು ಸ್ವಲ್ಪ ಪಾತ್ರೆ ಅದಾವು ತೊಳಿತೀನಿ. ಸ್ವಲ್ಪ ಈಗ ಒಂಚೂರು ಆರಾಮ ಅನ್ಸಾಗತ್ತೈತಿ ಫ್ರೆಂಡ್ಸ್. ಹಂಗಾಗಿ ಬಿಸಿನೀರ ಕುಡಿಯಾಕತ್ತೀನಿ. ಉಗುರು ಬೆಚ್ಚಗಿನ ನೀರು ಕುಡಿಬೇಕು, ಅದು ಬಿಸಿ ನೀರು ಕುಡಿಬಾರ್ದು. ಇವತ್ತು ನೋಡ್ತೀನಿ, ಆದ್ರೆ ಹೋಗಿ ಬಂದುಬಿಡ್ತೀನಿ ಕ್ಲಿನಿಕ್ಕಿಗೆ. ಇಲ್ಲೇ ನಮ್ಮ ಮನೆ ಅಂದರೆ ನಮ್ಮ ತಂಗಿ ಮನೆ ಕಡೆ ಐತೆ ಅದು. ಅಲ್ಲೇ ಟ್ರೀಟ್ಮೆಂಟ್ ಮಾಡಿಸಿದ್ದೆ, ಚೆನ್ನಾಗಿ ಮಾಡ್ತಾರೆ ಹೋಗ್ರಿ ಅಂದಿದ್ರು. ಮತ್ತು ನಂದೊಂದು ಹಲ್ಲನ್ನು ಅವ್ರಾಗ ಕಿತ್ತಿದ್ರು. ದವಡಿ ಹಲ್ಲು ಬರ್ತಾವಲ್ರಿ ಬುತ್ತಿ ವಿಸ್ಡಮ್ ಟೀತ್ ಅಂತೇಳಿ, ಅದನ್ನು ಅವ್ರಾಗ ಕಿತ್ತಿದ್ರು. ಅದಕ್ಕೆ ಕಿಳಿಸಿದ ಮೇಲೆ ಒಟ್ಟು ಹಲ್ಲು ಬಂದಿದ್ದಿಲ್ಲ ನನಗೆ ಒಂದು 4-5 ವರ್ಷ. ಆಮೇಲೆ ಈಗ ಕೆಳಗಡೆ ಮನೆಗೆ ಬಂದಮೇಲೆ ಮತ್ತೆ ಹಲ್ಲು ನೋವು ಬಂದ್ಬಿಡ್ತು. ಹಂಗಾಗಿ ತಡ್ಕೊಂಡಿದ್ದೆ, ಹಂಗೆ ತಡ್ಕೊತೀನಿ. ಎಷ್ಟಂತ ತಡ್ಕೊಬೇಕು ಹೇಳ್ರಿ? ಇದು ಜೀವನ ಪರ್ಯಂತನೇ ಇವು ನೋವುಗಳು ಅನುಭವಿಸ್ಕೊತಾನೆ ಹೋಗೋದು. ಒಂದಿಲ್ಲ ಒಂದು ನಾವು ಎಷ್ಟು ಆರೋಗ್ಯವಾಗಿರ್ತೀವಿ ಅಂದ್ರೆ ಏನಾದರೂ ಒಂದು ಕಾಡೋ ಟೈಮ್ ಬಂದ್ಬಿಡುತ್ತೆ. ಈ ವಾತಾವರಣ ಹೆಂಗೆ ಚೇಂಜ್ ಆಕೈತೆ ಹಂಗೆ ನಮ್ಮ ಆರೋಗ್ಯನೂ ಚೇಂಜ್ ಆಕೈತೆ ನೋಡ್ರಿ. ಈ ವಾತಾವರಣಕ್ಕೆ ನೀರು ಕೋಲ್ಡ್ ಆಗಿಬಿಡ್ತೈತಲ್ಲ, ಅದು ಕುಡಿತೀವಿ ನೋಡ್ರಿ. ಕುಡಿದ ತಕ್ಷಣ ಹಲ್ಲು ಜುಮ್ ಬಂದು
ಸ್ಟಾರ್ಟ್ ಆಗಿಬಿಡುತ್ತೆ ನೋವು. ಅದು ಏನಂದರೆ ನಾವು ಕಾಪಾಡ್ಕೋಬೇಕಂದ್ರೆ ಬಿಸಿನೀರು ಕುಡಿಬೇಕು. ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ಯಾವ ನೋವು ಬರಲ್ಲ. ಅದು ಬೇಸರ ಮಾಡ್ಕೊತೀವಿ ನೋಡ್ರಿ, ಬೇಸರ ಮಾಡ್ಕೊಂಡು ಈಗ ಅನ್ಭವಿಸ್ಕೊಂಡು ಕುಂದ್ರದು ಇಷ್ಟೇ. ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತಾರಲ್ಲ, ಸುಳ್ಳಲ್ಲ. ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು, ನೋಡ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನು ಪಾತ್ರೆದ ಒಂದು ಸ್ವಲ್ಪ ತೊಳಿತೀನಿ. ನೋಡಿರಿ ಫ್ರೆಂಡ್ಸು, ನಮ್ಮ ಮನೆಯವ್ರ ಆಫೀಸಿಂದ ಬಂದರು. ಅವ್ರು ಬಂದ ತಕ್ಷಣ ಇಲ್ಲೇ ನಮ್ಮ ಮನೆ ಹತ್ರ, ನಮ್ಮ ತಂಗಿ ಮನೆಗೆ ಇನ್ನೂ ಹತ್ರನ ಆಕೈತಿ, ಅಲ್ಲೇ ಇರೋದು. ಇದೇ ಕ್ಲಿನಿಕ್ಕು. ಈ ಕ್ಲಿನಿಕಲ್ಲಿ ಆಲ್ರೆಡಿ ನಾನು ರೂಟ್ ಕೆನಾಲು ಕ್ಯಾಪು ಎಲ್ಲ ಹಾಕಿಸ್ಕೊಂಡಿದ್ದೆ. ಅದೇ ಹಲ್ಲು ನೋವು ಬಂದಿತ್ತಲ್ಲ, ಹಾಗಾಗಿ ತೋರಿಸ್ಕೊಳಕ್ಕಂತ ಬಂದಿದ್ದೆ. ಅವರು ಚೆಕ್ ಮಾಡಿದರು, ಮತ್ತೆ ರೂಟ್ ಕೆನಾಲ್ ಮಾಡಬೇಕಮ್ಮ ಅಂತಂದು ಹೇಳಿದರು. ಹಾಗಾಗಿ ಇದು ಇನ್ನೊಂದು 2 ದಿವಸ ಬಿಟ್ಟು ಬಾ ಅಂತಂದು ಹೇಳಿ ಕಳಿಸಿದ್ರು. ಚೆಕ್ ಮಾಡಿ ಪೇನ್ ಕಿಲ್ಲರ್ ತಗೋ ಅಂತಂದು ಹೇಳಿ ಕಳಿಸಿದ್ರು ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಇವಾಗ ರಾತ್ರಿ ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿವಿ. ಅರ್ಧ ಊಟ ಏನು ಮಾಡ್ಬೇಕಂದ್ರೆ ನಿಮ್ಮಪ್ಪ ತಿನ್ ಬಾ ಬಿಸಿ ಐತೆ ಅನ್ನಲ್ಲ, ತಿನ್ನಕ್ಕೆ ಆಮೇಲೆ ಮಾತಾಡಿದ ಮುದ್ದೆ ಏನು ಪಲ್ಯ, ಏನು ಕಾಳು ಪಲ್ಯ, ದವಾಖಾನಿಗೆ ಹೋಗಿದ್ವಲ್ಲ. ಅಲ್ಲ ಏನು ಕಾಳು ಪಲ್ಯನಾ? ಹುಳ್ಳಿಕಾಳು. ಮತ್ತು ಕೇಳಾಕೋತೀನಿ, ಇದು ವಡ. ಹಾಂ ತಿನ್ನಿಸ್ತೀನಿ. ನೀವು ತಿನ್ರಿ. ತಿಂದಿಲ್ಲ. ತಿಂದೆ ಊರಿಲ್ಲ ಅರ್ಧ ತೋರ್ಸನ ಅವ್ರಿಗೆ. ನೋಡ್ರಿ ಫ್ರೆಂಡ್, ತಿನ್ನ ಬೇಡ, ತಗೋ ಮುದ್ದೆ ಇದು ತಗೋ. ಅರ್ಧ ಮುದ್ದಿ ನಂದು. ಅಲ್ಲೇ ತಲ ಅದನ್ನೇನೋ ಕೊಡ್ತೀನಿ ಅಂದೆ, ಅದು ಕೊಡ್ಬೇಕು. ತಗೋ. ನಾನು ಮುದ್ದೆ ಅಷ್ಟು ತಿಂತೀನಿ, ಅನ್ನ ತಿನ್ನಂಗಿಲ್ಲ. ತಿನ್ನು ಮುದ್ದೆ. ಅನ್ನ ತಿನ್ನಲ್ಲ, ಮುದ್ದೆ ತಿಂತೀನಿ. ಇದು ವಡೆ ತಿನ್ನು. ಅಲ್ಲಿ ಅಕ್ಕಿ ರೊಟ್ಟಿ ತಗೋ, ವಡೆ ತಗೋ, ಇದು ತಿನ್ನು. ಅವ್ರಿಗೆ 2 ವಡೆ ನೀನು ತಿನ್ನು. 2 ಅಕ್ಕಿ ರೊಟ್ಟಿ ತಗೊಂಡೆ ಫ್ರೆಂಡ್ಸ್. 2 ನಾನು ಅಕ್ಕಿ ರೊಟ್ಟಿ ಅಂದ್ಯಲ್ಲ, ಹುಡ್ಕಾಕೊಂತೀನಿ. ವಡೆ ತಗೊಂಡ್ವಿ. ಅಣ್ಣ ಮನೆಗೆ ಬಂದು ಮಾಡಿದೆ. ಹಲ್ಲು ತೋರಿಸ್ಕೊಳಕ್ ಹೋಗಿದ್ನಲ್ಲ, ಮುಗಿಸ್ಕೊಂಡು ಟ್ಯಾಬ್ಲೆಟ್ ತಗೊಂಡು ಪೇನ್ ಕಿಲ್ಲರ್ ತಗೋರಿ ಅಂದಾರ. ಏನೇನು ಆತಲ್ಲ ಆಮೇಲೆ ಹೇಳ್ತೀನಿ ನಾನು ಅವ್ರು ಏನೇನು ಹೇಳಿದ್ರು ಅಂತ ಹೇಳಿ. ಊಟ ಮಾಡಿ ಮತ್ತೆ ಮಾತಾಡ್ತೀನಿ ನಾನು. ನವ್ಯಾ ಹೆಂಗೈತಿ ನೋಡ್ರಿ, ನಮ್ಮ ಅಮ್ಮಂದು ವಿಡಿಯೋ ನೋಡಕೋತೀವಿ. ಅಮ್ಮ ನೀನು ಹೋದಾಗ ಅಪ್ಪ ಬಿಟ್ಟು ಬಂದ, ಮಮ್ಮಿನ ಬಿಟ್ಟು ಬಂದೆ ಅಂದಿದ್ದಕ್ಕ ಅಂತ ನೋಡ್ರಿ ಆಕಿ. ಫ್ರೆಂಡ್ಸ್ ನೋಡ್ರಿ, ಈಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ವ್ಲಾಗ್. ಇವತ್ತಿನ ವ್ಲಾಗು 11 ಗಂಟೆ ಆಗೈತಿ, ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡ್ರಿ. ಪೂಜೆ ಆಯಿತು, ಎಲ್ಲ ಆಯಿತು. ಇವತ್ತೇನು ವಿಡಿಯೋ ಮಾಡ್ಕೊಲಿಲ್ಲ, ಪಟ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ಆಯ್ತು ಅಂಥೇಳಿ ಕೆಲಸ ಮುಗಿಸ್ಕೊಂಡೆ. ನಮ್ಮ ನವ್ಯಾಗೂ ಸ್ನಾನ ಮಾಡಿಸಿ ಅಕ್ಕಿದ ಫಸ್ಟ್ ಮಾಡಿಸ್ಬಿಟ್ಟೆ. ಯಾಕಂದ್ರೆ ನಿನ್ನೆ ಮಾಡಿಸಿದ್ದಿಲ್ಲ ನೋಡ್ರಿ, ನನಗೆ ಹಲ್ಲು ನೋವು ಇತ್ತಲ್ಲ, ಹಂಗಾಗಿ ಮಾಡಿಸ್ಲಿಲ್ಲ. ನೋವಿಗೆ ನನಗೆ ತಡ್ಕೊಳಕ್ಕಾಗಿದ್ದಿಲ್ಲ, ಹಾಗಾಗಿ ಎದ್ದೇಳ್ತೇನವ ಇದೆ ಜಾಕ ಮಾಡಿಸಿ ಇಲ್ಲೇ ಕುಂದರ್ಸಿದ್ದೆ, ಮನಗಿಸಿದ್ದೆ. ಇಲ್ಲ ಮನಗಿಸಿದ್ದೆ. ಈಕಿಗೆ ಜಾಕ ಮಾಡಿಸಿ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಗೀಜೆ ಎಲ್ಲ ಮುಗೀತು. ಈಗ ನಾಷ್ಟ ಮಾಡಬೇಕು ನೋಡ್ರಿ. ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಕುಂತ್ರೆ ನಾಷ್ಟ ಲೇಟ್ ಆಗುತ್ತೆ. ಈಕಿಗೆ ಒಂದು ಸ್ವಲ್ಪ ಇವತ್ತು ಯಾಕೋ ಹೊಟ್ಟೆ ಕೆಟ್ಟೈತೋ ಏನೋ ಗೊತ್ತಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ತಿನ್ನಿಸಿದ್ರಾಯ್ತು ಅಂಥೇಳಿ ತಿನ್ನಿಸ್ಲಿಲ್ಲ. ಬೇಗ ತಿನ್ನಿಸಿದ್ರೆ ಮತ್ತು ಏನಾರು ಹೊಟ್ಟೆಗೆ ಕೆಟ್ಟಿತ್ತು ಅಂಥೇಳಿ ಇದು ಲೂಸ್ ಮೋಷನ್ ಮಾಡ್ಕೊಂಡ್ಲು ಬೆಳಿಗ್ಗೆ, ಅದಕ್ಕೆ ಲೇಟಾಗಿ ತಿನ್ನಿಸಿದ್ರಾಯ್ತು. ಮತ್ತು ಪದೇ ಮಾಡಕ್ಕೆ ನಿಂತ್ಬಿಡ್ತಾಳೆ, ಅದಕ್ಕೆ ಬೇಡ ತಿನ್ಸೋದು ಅಂಥೇಳಿ ಫಸ್ಟ್ ಕೆಲಸ ಮುಗಿಸ್ಕೊಂಡ್ರಾಯ್ತು ಅಂಥೇಳಿ ಕೆಲಸ ಮುಗಿಸ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ಮತ್ತು ಚಿತ್ರಾನ್ನ ಮಾಡೀನಿ, ಬಿಸಿ ಮಾಡಿಕೊಂಡು ಓ ಏನು ಓನು ಪೂಜೆ ಹೊಟ್ಟೆ ಸತ್ಯ ಹಾಂ ತಿನ್ನಿಸ್ತೀನಿ ಬಾ. ಈಗ ನೋಡ್ರಿ, ಚಹಾ ಅಂತೂ ಕುಡ್ದೇ ಇಲ್ಲ ಬೆಳಿಗ್ಗೆಯಿಂದ. ಸ್ವಲ್ಪ ಬಿಸಿನೀರು ಕುಡಿದೆ ಅಷ್ಟೇ. ಚಹಾ ಕುಡಿದ್ರೆ ಮತ್ತು ಹಲ್ಲು ಬರುತ್ತಂತೇಳಿ ಚಹಾ ಕುಡಿಯೋಕೆ ಹೋಗಲಿಲ್ಲ. ನಾಷ್ಟ ಮಾಡಿದ್ರೆ ಫಸ್ಟ್ ಒಂದು ಗುಟ್ಟಗನ ಚಹಾ ಕುಡ್ದಿಲ್ಲ. ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆದಕ್ಕೆ
ಚಹಾ ಕುಡಿದು ಬಿಡ್ತಿದ್ದೆ, ಚಹಾ ಕುಡಿಯೋಕೆ ಹೋಗಲಿಲ್ಲ. ನೋಡಿರಿ, ಇವಾಗ ನಾನು ಕಂಪ್ಲೀಟಾಗಿ ನಂದು ಹಲ್ಲಿನ ಟ್ರೀಟ್ಮೆಂಟಿನ ಬಗ್ಗೆ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ, ಹಾಗಾಗಿ ಇದರಲ್ಲೇ ಶೇರ್ ಮಾಡ್ಕೊಳಕತ್ತೀನಿ. ಡಾಕ್ಟ್ರ್ ಏನು ಹೇಳಿದ್ರಪ್ಪ ಅಂದರೆ, ಇವಾಗ ಒಂದು ಹಲ್ಲನ್ನು ರೂಟ್ ಕೆನಲ್ ಮಾಡಿ ಕ್ಯಾಪ್ ಕೂಡ ಹಾಕಿದ್ದಾರೆ. ಅದಕ್ಕೇನೋ ಇಲ್ಲಾಂದ್ರೆ ಒಂದು 9,000ದಿಂದ 10,000 ರೂಪಾಯಿ ಖರ್ಚಾಗೈತಿ. ಎಲ್ಲ ಮೆಡಿಸಿನ್ನು, ಹೋಗೋ ಬರೋ ಖರ್ಚು, ಟೆಸ್ಟು, ಅದು ಇದು ಅಂತ ಹೇಳ್ಬಿಟ್ಟು. ಈಗ ಅದ್ರ ಪಕ್ಕ ಇರುವಂಥ ಹಲ್ಲು ಅದೇನೋ ಮುಂಚೆ ಅವರು ಫಿಲ್ ಮಾಡಿದ್ರಂತೆ, ಅದು ಈಗ ಬಿಟ್ಕೊಂಬಂದೈತಿ. ಈಗ ಅದಕ್ಕೆ ರೂಟ್ ಕೆನಲ್ ಮಾಡಬೇಕಮ್ಮ, ಇನ್ನೊಂದು 2 ದಿವಸ ಬಿಟ್ಟು ಬಾ, ನಾನು ಅವಾಗ ನಿನಗೆ ರೂಟ್ ಕೆನಲ್ ಮಾಡಿ ಕಳಿಸ್ತೀನಿ, ಅವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಈಗ ಫಸ್ಟು ಒಂದು ರೂಟ್ ಕೆನಲ್ ಮಾಡಿಸ್ಕೊಂಡಿನಿ ನೋಡ್ರಿ. ಅದು ಮಾಡಿಸ್ಕೊಂಡಾಗಿನ ಸುಟ್ಟು ಒಂದು ವಾರನ ಆರಾಮದೀನಿ, ಒಂದು 15 ದಿವಸನ ಆರಾಮದೀನಿ ಅಷ್ಟೇ. ಅದಾದಮೇಲೆ ಮತ್ತೆ ಹಲ್ಲು ನೋವು ಸ್ಟಾರ್ಟ್ ಆಗೇ ಬಿಟ್ಟಿತ್ತು ನನಗೆ. ಹಂಗೆ ಬರ್ತಾನೇ ಇದೆ ಹಲ್ಲು ನೋವು. ಏನು ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಆಮೇಲೆ ಏನಂದರೆ, ಈಗ ಅದನ್ನು ಮಾಡಿಸ್ಕೊಂಡ ಮೇಲೆ ಎಷ್ಟೊಂದು ತ್ರಾಸಾಗುತ್ತೆ ಫ್ರೆಂಡ್ಸ್. ಅನೆಸ್ಥೇಸಿಯಾ ಕೊಡ್ತಾರೆ, ಅದೆಲ್ಲ ಡ್ರಿಲ್ ಹಾಕಿ ಏನೇನೋ ಮಾಡ್ತಾರೆ. ಹಾಗಾಗಿ ನಾನು ಡಿಸೈಡ್ ಮಾಡಿದ್ದೀನಿ, ಬೇಡವೇ ಬೇಡ, ಹಲ್ಲು ನೋವು ಬರ್ದಂಗೆ ನಾನೇ ಏನಾದರೂ ತಣ್ಣೀರು, ಫುಲ್ ಕೋಲ್ಡ್ ನೀರು ಕುಡಿಯೋದು, ಬಿಸಿನೀರು ಕುಡಿಯೋದು, ಚಹಾ ಕುಡಿಯೋದು ಈ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಡಿಸೈಡ್ ಮಾಡೀನಿ. ನನಗಂತೂ ಈಗ ವಾಪಸ್ ಮತ್ತೆ ರೂಟ್ ಕೆನಲ್ ಮಾಡಿಸ್ಕೋಬೇಕಂದ್ರೆ ಮನಸ್ಸಿಲ್ಲ. ನೋಡೋಣ, ಬೇರೆ ಕಡೆ ಎಲ್ಲಾದರೂ ಹೋಗಿ ತೋರಿಸ್ಕೋಬೇಕಂತ ಮಾಡೀನಿ. ಯಾಕಂದರೆ ನೀವು ಯಾರಾದರೂ ರೂಟ್ ಕೆನಲ್ ಮಾಡಿಸ್ಕೊಂಡಿದ್ರೆ ಹೇಳ್ರಿ ನನಗೆ, ನಿಮಗೆ ಒಟ್ಟು ನೋವು ಬಂದೈತೋ ಇಲ್ಲೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಇವತ್ತಿನ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.